Hi friends, ಈ ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಹೇಗೆ ಮಾಡೋದು ಅಂತ ಫೈಂಡ್ ಔಟ್ ಮಾಡೋಣ. ಅದಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಕ್ವೆಶ್ಚನ್ ತೊಗೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಫಾರ್ ಒನ್ ಡೇಟ್ ಆ್ಯಂಡ್ ಅನದರ್ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆನ್ 1st April 2017 ವಾಸ್ 20 lakh. ಅದು 31st March 2018 30 lakh ಆಗಿದೆ. ಸೆಕ್ಯೂರ್ಡ್ ಲೋನ್ ಬಂದು 9 lakh ಇದ್ದಿದ್ದು 31st March 2018 16 lakh ಆಗಿದೆ. ಡಿಫ್ರೆನ್ಸ್ ಬಂದು 20 lakh ಇದ್ದಿದ್ದು 30 lakhs ಆಗಿದೆ, ಅಂದರೆ 10 lakhs ಇನ್ಫ್ಲೋ ಆಗಿದೆ. ಏನು ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಸೆಕ್ಯೂರ್ಡ್ ಲೋನ್ 9 lakh ಇದ್ದಿದ್ದು 16 lakh ಆಗಿದೆ, ಅಂದರೆ 7 lakh ಡಿಫ್ರೆನ್ಸ್ ಆಗಿದೆ. ಡ್ಯೂರಿಂಗ್ ದ ಇಯರ್ ಸೆಕ್ಯೂರ್ಡ್ ಲೋನ್ ರೀಪೇಯ್ಡ್ 4 lakh ಸೆಕ್ಯೂರ್ಡ್ ಲೋನ್ ಏನಿದೆ ಅದನ್ನು ರೀಪೇಮೆಂಟ್ ಮಾಡಿದ್ದಾರೆ 4 lakh ವಿತ್ ಇಂಟ್ರೆಸ್ಟ್ ಆಫ್ ರುಪೀಸ್ 20,000 ಇಂಟ್ರೆಸ್ಟ್ ಜೊತೆಗೆ, ಅಂದರೆ 4,20,000ನ ರೀಪೇಮೆಂಟ್ ಮಾಡಿದ್ದಾರೆ. ಆ್ಯಂಡ್ ರಿಸೀವ್ಡ್ ಡಿವಿಡೆಂಡ್ ಆಫ್ ರುಪೀಸ್ 50,000 ಡಿವಿಡೆಂಡ್ನ ಅರ್ನ್ ಮಾಡಿದ್ದಾರೆ ಈ ಇಯರಲ್ಲಿ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಫಾರ್ ದಿಸ್ ಇಯರ್, ಅಂದರೆ 31st March 2018ಗೆ. ಪರ್ಟಿಕ್ಯುಲರ್ಸ್ ಅಮೌಂಟ್, ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಬಂದಿರೋಂಥ ಕ್ಯಾಶ್ ಇನ್ಫ್ಲೋ ಏನು ಅಂತ. ಆನ್ 2017 20 lakh ಇದ್ದಿದ್ದು 31st March 2018ಗೆ 30 lakh ಆಗಿದೆ, ಅಂದರೆ ಡಿಫ್ರೆನ್ಸ್ ಇನ್ಫ್ಲೋ ಏನಾಗಿದೆ 10 lakhs ಇನ್ಕ್ರೀಸ್ ಆಗಿದೆ. ಅದನ್ನು ಇನ್ಫ್ಲೋ ಅಂತ ಕನ್ಸಿಡರ್ ಮಾಡಿ ನಾವಿಲ್ಲಿ 10 lakhsನ ತೊಗೊಂಡಿದ್ದೀವಿ. ಸೆಕ್ಯೂರ್ಡ್ ಲೋನು 7 lakh ಆಗಿದೆ, ಅಂದರೆ 9 lakh ಇದ್ದಿದ್ದು 16 lakh ಆಗಿದೆ, 7 lakh ಇನ್ಕ್ರೀಸ್ ಆಗಿದೆ. ಸೊ ಅದನ್ನು ನಾವು ಕ್ಯಾಶ್ ಇನ್ಫ್ಲೋ ಅಂತ ತೊಗೊಂಡು 7 lakh ಅಂತ ತೊಗೊಂಡಿದ್ದೀವಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರ್ಡ್ ಲೋನು ಪೇಮೆಂಟ್ ಆಗಿರೋದು, ಸೊ ನೆಗೆಟಿವ್ ಅಮೌಂಟಲ್ಲಿ ತೊಗೊಬೇಕು. ಇಂಟ್ರೆಸ್ಟ್ ಆನ್ ಸೆಕ್ಯೂರ್ಡ್ ಲೋನು 20,000 ನಾವು ರೀಪೇ ಮಾಡಿರೋದು, ಅದನ್ನು 20,000 ತೊಗೊಂಡಿದ್ದೀವಿ. ರೀಪೇಮೆಂಟ್ ಆಫ್ ಸೆಕ್ಯೂರ್ಡ್ ಲೋನು 4 lakhs ಅವ್ರು ಕೊಟ್ಟಿದ್ದಾರೆ, ದೇರ್ಫೋರ್ ಅದನ್ನು ನೆಗೆಟಿವ್ ಅಮೌಂಟು 4 lakhಲ್ಲಿ ತೊಗೊಂಡಿದ್ದೀವಿ. 10 lakh ಪ್ಲಸ್ 7 lakh 17 lakh ಆಗುತ್ತೆ. ಈ 17 lakhಲ್ಲಿ 4,20,000ನ ಡಿಡಕ್ಟ್ ಮಾಡಿದ್ರೆ ನಮಗೆ 12,80,000 ಸಿಗುತ್ತೆ. ಇದು ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆನ್ 31st March 2018. 1st April 2017ಇಂದ 31st March 2018 ಒಳಗೆ ನಮಗೆ ಕ್ಯಾಶ್ ಇನ್ಫ್ಲೋ ಆಗಿರೋದು 12,80,000 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೋಟ್ ಏನು ಅಂದರೆ, ಕ್ಯಾಶ್ ಫ್ಲೋ ಫ್ರಮ್ ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ ಆನ್ 50,000 ಏನು ಅರ್ನ್ ಮಾಡಿದ್ದೀವಿ, ಇಲ್ಲಿ ಕೊಟ್ಟಿರೋದು 50,000, ಅದನ್ನು ಕ್ಯಾಶ್ ಫ್ಲೋ ಫ್ರಮ್ ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ ರಿಸೀವ್ಡ್ ಶುಡ್ ಬಿ ಶೋನ್ ಆ್ಯಸ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾವು ಶೋ ಮಾಡಬೇಕು ಡಿವಿಡೆಂಡ್ ಅಮೌಂಟ್ನ. ಸೊ ಇಲ್ಲಿ ಕ್ಯಾಶ್ ಇನ್ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡೋ ಹಂಗಿಲ್ಲ. ಸೊ 12,80,000 is the cash flow from financial activities for the year 31st March 2018. Thank you.